ಇವತ್ತು ಒಬ್ಬರು ಸ್ಪೆಷಲ್ ವ್ಯಕ್ತಿ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಇವರು ಓದಿರೋದು ಆರ್ಕಿಟೆಕ್ಚರ್, ಶಿಕ್ಷಣ ಕ್ಷೇತ್ರದಿಂದ ನಂತರ ರಾಜಕೀಯಕ್ಕೂ ಕಾಲಿಟ್ಟಿರೋರು. ಇವತ್ತು ನಮ್ಮ ಕರ್ನಾಟಕ ಬಿಜೆಪಿಯ ವಕ್ತಾರರಲ್ಲಿ ಒಬ್ರು ಅಶೋಕ್ ಕೇಮ್ಗೌಡ ಅವರು. ಟನಲ್ ರೋಡ್ ಆಗ್ತಾ ಇದೆ, ಅದನ್ನ ವಿರೋಧಿಸಿ ತೇಜಸ್ವಿ ಸೂರ್ಯ ಅವರು ಒಂದ್ ಕಡೆ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಅಶೋಕ್ ಸರ್ ಅವರು ಬಿಡದಿ ಇದರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸೋಮಣ್ಣ ಸಾಹೇಬ್ರು ಶಿರಾದಲ್ಲಿ ಏರ್ಪೋರ್ಟ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಒಂದೊಂದು ಇಶ್ಯೂಗೆ ಒಬ್ಬೊಬ್ರು ಹೋಗೋದ್ರಿಂದ ಬಿಜೆಪಿಯ ಫೈಟ್ ಎಲ್ಲೋ ವೀಕ್ ಆಗ್ತಾ ಇದೆ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಟನಲ್ ರೋಡ್ ವಿಚಾರ ಆದಾಗ ರಾಜ್ಯಾಧ್ಯಕ್ಷರು ಬಂದರು, ಡಾಕ್ಟರ್ ಅಶ್ವಥ್ ನಾರಾಯಣ್ ಬಂದರು, ಸಿ ಟಿ ರವಿ ಅವರು ಬಂದರು. ಎಲ್ಲ ಪ್ರತಿಭಟನೆಗಳು ಸಹ ಎಲ್ಲರೂ ಭಾಗವಹಿಸ್ತಾರೆ. ಕಾಂಗ್ರೆಸ್ ಎಲ್ಲೋ ಅಗ್ರೆಸಿವ್ ಆಗಿ ಅಂತೂ ಕೆಲಸ ಮಾಡ್ತಿದೆ, ಬಟ್ ಬಿ ಜೆ ಪಿಯವರು ಅವ್ರ ಕೆಲಸಕ್ಕೆ ರೆಸ್ಪಾಂಡ್ ಮಾಡ್ತಿದ್ದಾರೆ. ಅವಾಗ ಯಾರು ರೆಸ್ಪಾಂಡ್ ಮಾಡ್ತಿದ್ದಾನೆ ಅವನು ಸ್ವಲ್ಪ ವೀಕ್ ಅಂತ ಅನಿಸ್ತಾನೆ. ತಮಗೆ ನಿಜವಾಗ್ಲೂ ಅನಿಸ್ತಾ ಇದೆಯಾ ಕೆಲಸ ಆಗ್ತಿದೆ ಅಂತ ಹೇಳಿ? ತುಂಬ ಕೆಲಸ ಆಗ್ತಿದೆ ಅಂತ ಅನಿಸ್ತಿದೆಯಾ? ಯಾಕೆ ಅಂತ ಹೇಳಿದ್ರೆ ಇದನ್ನು 5G ಅಲ್ಲ 5C ಸರ್ಕಾರ ಅಂತ ಹೇಳ್ತಾ ಇದ್ದೇವೆ. 5C ಅಂದರೆ ಒಂದು ಹೈ ಕರಪ್ಷನ್ನು, ಕಂಪ್ಲೀಟ್ ಆಡಳಿತ ಕೊಲ್ಯಾಪ್ಸ್, ಕ್ರೈಸಿಸ್ ಆಗಿಬಿಟ್ಟಿದೆ ರಾಜ್ಯದಲ್ಲಿ. ಎಲ್ಲದರಲ್ಲೂ ವಿಚಾರಗಳು ಕ್ರೈಸಿಸ್ ಆಗಿದೆ. ಆಮೇಲೆ ಕಮ್ಯುನಲೈಸೇಷನ್ ಆಗಿದೆ, ಕ್ರಿಮಿನಲೈಸೇಷನ್ ಆಗಿದೆ. ಸೊ ಅಂದರೆ ನೀವು ಹೇಳ್ತಾ ಇರೋದು, ನೀವು ಎಲ್ಲದಕ್ಕಿಂತ ಹೆಚ್ಚಾಗಿ ಪಾರ್ಟಿ ಪರವಾಗಿ ಮಾತಾಡ್ತಾ ಇರ್ತೀರ. ನಾವು ಯಾವ ಲೀಡರ್ಗಳಿಗೂ ಸಹ ಒಂದು ಇಂಪಾರ್ಟೆನ್ಸ್ ಕೊಟ್ಟರೆ ಅದಕ್ಕಿಂತ ಡಬಲ್ ಇಂಪಾರ್ಟೆನ್ಸು ಪಾರ್ಟಿ ಕೊಡ್ತೇವೆ, ಅದಕ್ಕಿಂತ ಡಬಲ್ ಇಂಪಾರ್ಟೆನ್ಸು ದೇಶಕ್ಕೆ ಕೊಡ್ತೇವೆ. ನಮ್ಮ ಐಡಿಯಾಲಜಿ ವೆರಿ ಕ್ಲಿಯರ್ ಇದೆ.